ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ. ಈ ವಿಡಿಯೋದಲ್ಲಿ ಕಲರ್ ಗ್ರೇಡಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ನೀವು ಈಗಾಗಲೇ ತಮ್ನೆಲಲ್ಲಿ ನೋಡಿರ್ತೀರ ಟಾಕ್ಸಿಕ್ ಮೂವಿ ಕಲರ್ ಗ್ರೇಡಿಂಗ್ನ ಹೇಗೆ ಮಾಡೋದು ಅಂತ. ಟಾಕ್ಸಿಕ್ ಮೂವಿ ಇನ್ನೂ ರಿಲೀಸ್ ಆಗಿಲ್ಲ, ಆಗಲೇ ಯಾವ ಕಲರ್ ಗ್ರೇಡಿಂಗ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೋದು. ಸೊ ಮೊನ್ನೆ ಯಶ್ ಸರ್ ಅವರು ಒಂದು ಪೋಸ್ಟ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಈ ನೀವು ನೋಡ್ತಾ ಇದ್ದೀರಲ್ಲ ಇದೇ ಪೋಸ್ಟು. ಸೊ ಈ ಪೋಸ್ಟಲ್ಲಿ ಇರೋ ಕಲರ್ ಸ್ಕೀಮ್ನ ತೊಗೊಂಡು ಕಲರ್ ಥೀಮ್ನ ತೊಗೊಂಡು ನಾವು ನಮ್ಮ ಕ್ಲಿಪ್ಸಲ್ಲಿ ಹೇಗೆ ಈ ಥರ ಥೀಮ್ನ ತೊಗೊಬರ್ಬೋದು, ಈ ಥರ ಕಲರ್ಸ್ನ ತೊಗೊಬರ್ಬೋದು ಅಂತ ನೋಡೋಣ. ಸೊ ಇಲ್ಲಿ ಈ ಥೀಮಲ್ಲಿ ಏನಾಗ್ತಿದೆ ಅಂದರೆ ಒಂದು ಹೈಲೈಟ್ಸು ಮತ್ತು ಮಿಡ್ ಟೋನ್ಸಲ್ಲಿ ವಾರ್ಮ್ ಸ್ಯಾಚುರೇಟೆಡ್ ರೆಡ್ಡಿಶ್ ಮತ್ತು ಆರೆಂಜಸ್ಸು ಇದೆ. ಮತ್ತು ಶಾಡೋಸಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಇದೆ. ಇಲ್ಲಿ ಶಾಡೋಸು ಯಾವುದು ಕಂಟಾಮಿನೇಟ್ ಆಗಿಲ್ಲ, ಅಂದರೆ ಶಾಡೋಸಲ್ಲಿ ಯಾವುದು ಕಲರ್ ಕ್ಯಾಸ್ಟ್ ಇಲ್ಲ, ಪ್ಯೂರ್ ಶಾಡೋಸ್ ಇದೆ, ಪ್ಯೂರ್ ಬ್ಲ್ಯಾಕ್ಸ್ ಇದೆ. ಸೊ ಈ ಥರ ಲುಕ್ನ ನೀವು ಕೆಲವೊಂದು ಬ್ಯಾಟ್ಮ್ಯಾನ್ ಸೀರೀಸಲ್ಲಿ ನೋಡಿರ್ಬೋದು. ಈವ್ನಿಂಗಲ್ಲಿ ಒಂದು ಹೈ ಕಾಂಟ್ರಾಸ್ಟು, ಹೈ ಸ್ಯಾಚುರೇಟೆಡು ಈ ಥರ ಲುಕ್ನ ಅವರು ಬ್ಯಾಟ್ಮ್ಯಾನ್ ಸೀರೀಸಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಇದೇ ಥರ ಲುಕ್ನ ಈ ಥೀಮಲ್ಲಿ ನಮ್ಮ ಕ್ಲಿಪ್ಸಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಸೊ ನಾನು ಗ್ರೇಡಿಗೆ ಸೂಟ್ ಆಗೋವಂಥ 3 ಕ್ಲಿಪ್ಸ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಅಟ್ ಎ ಟೈಮು 3 ಕ್ಲಿಪ್ಸ್ಗೂ ಒಂದೇ ಗ್ರೇಡ್ನ ಪ್ಲೇಸ್ ಮಾಡ್ತೀನಿ, ಅಂದರೆ ಒಂದು ಪ್ರಾಜೆಕ್ಟ್ ಲೆವೆಲಲ್ಲಿ ಕಲರ್ ಗ್ರೇಡ್ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ನಾನು ಇದನ್ನು ಒಂದು ಗ್ರೂಪ್ ಫಂಕ್ಷನ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ ಶಾರ್ಟ್ ಮ್ಯಾಚಿಂಗಿಗೆ ಈಸಿ ಆಗುತ್ತೆ. ಶಾರ್ಟ್ ಮ್ಯಾಚಿಂಗ್ ಯಾರ್ಯಾರಿಗೆ ಗೊತ್ತಿಲ್ಲ, ಶಾರ್ಟ್ ಮ್ಯಾಚಿಂಗ್ ಬಗ್ಗೆ ಒಂದು ವಿಡಿಯೋ ಇದೆ, ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸೊ ನಾನೀಗ 3 ಕ್ಲಿಪ್ಸ್ನ ಸೆಲೆಕ್ಷನ್ ಮಾಡಿಕೊಂಡು ಒಂದು ಗ್ರೂಪ್ ಮಾಡ್ಕೋತೀನಿ. ಆ್ಯಡ್ ಇಂಟು ನ್ಯೂ ಗ್ರೂಪ್ ಅಂತ ಕ್ರಿಯೇಟ್ ಕೊಟ್ಟು ಇಲ್ಲಿ ಒಂದು ರಿನೇಮ್ ಮಾಡ್ತೀನಿ ಟಾಕ್ಸಿಕ್ ಅಂತ. ಸೊ ಇಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಆಗಿದೆ. ಗ್ರೂಪ್ ಕ್ರಿಯೇಟ್ ಆಗಿದ ತಕ್ಷಣ ನನಗೆ ಇಲ್ಲಿ ಟಾಪಲ್ಲಿ ಒಂದು ಗ್ರೂಪ್ ಪ್ರೀ ಕ್ಲಿಪ್ಪು ಮತ್ತು ಕ್ಲಿಪ್ಪು ಮತ್ತು ಗ್ರೂಪ್ ಪೋಸ್ಟ್ ಕ್ಲಿಪ್ ಅಂತ ಕ್ರಿಯೇಟ್ ಆಗಿದೆ. ಇನ್ನೊಂದು ಟೈಮ್ ಲೈನ್ ಅಂತ ಕ್ರಿಯೇಟ್ ಆಗಿದೆ. ಸೊ ನಾನಿಲ್ಲಿ ಟೈಮ್ ಲೈನಲ್ಲಿ ಏನು ವರ್ಕ್ ಮಾಡಲ್ಲ, ಒಂದು ಪ್ರೀ ಕ್ಲಿಪ್ಪು ಮತ್ತು ಪೋಸ್ಟ್ ಕ್ಲಿಪ್ಪಲ್ಲಿ ಮಾತ್ರ ವರ್ಕ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ನಾನು ಗ್ರೂಪ್ ಪ್ರೀ ಕ್ಲಿಪ್ಪಲ್ಲಿ ನಾನು ಕಲರ್ ಕನ್ವರ್ಷನ್ ಮಾಡ್ಕೋತೀನಿ, ಅಂದರೆ IDTನ ಪ್ಲೇಸ್ ಮಾಡ್ಕೋತೀನಿ, ಇನ್ಪುಟ್ ಟ್ರಾನ್ಸ್ಫರ್ ಡಿವೈಸು. ಅದಕ್ಕೂ ಮುಂಚೆ ನಾನಿಲ್ಲಿ ಪ್ರಾಜೆಕ್ಟ್ ಸೆಟ್ಟಿಂಗ್ಸ್ನ ತೋರಿಸ್ತೀನಿ. ನನ್ನ ಕಲರ್ ಮ್ಯಾನೇಜ್ಮೆಂಟು ಯಾವಾಗಲೂ ಸೆಟ್ ಆಗಿರೋ ಹಾಗೆ ಡಾವಿಂಚಿ ORGB, ಡಾವಿಂಚಿ ವೈಟ್ ಗ್ಯಾಮೆಟ್ ಇಂಟರ್ಮೀಡಿಯೇಟು ಮತ್ತು ಔಟ್ಪುಟ್ ಕಲರ್ ಸ್ಪೇಸು REC 709, 2.4ಗೆ ಸೆಟ್ ಆಗಿದೆ. ಸೊ ನಾನಿಲ್ಲಿ ಗ್ರೂಪ್ ಪ್ರೀ ಕ್ಲಿಪ್ಪಿಗೆ ಬಂದು 2 ನೋಡ್ನ ಪ್ಲೇಸ್ ಮಾಡ್ಕೋತೀನಿ. ಒಂದು ನಾಯ್ಸ್ ರಿಡಕ್ಷನ್ಗೆ, ಇನ್ನೊಂದು IDTಗೆ, ಅಂದರೆ ಇನ್ಪುಟ್ ಡಿವೈಸ್ ಟ್ರಾನ್ಸ್ಫಾರ್ಮ್ಗೆ. ಇಲ್ಲಿ ರೀನೇಮ್ ಮಾಡ್ಕೋತೀನಿ ನಾಯ್ಸ್ ರಿಡಕ್ಷನ್ ಅಂತ. ನೆಕ್ಸ್ಟು ಇದನ್ನು ರೀನೇಮ್ ಮಾಡ್ಕೋತೀನಿ IDT ಅಂತ. ಸೊ ನಾಯ್ಸ್ ರಿಡಕ್ಷನ್ಗೆ ಬಂದು ನಮ್ಮ ಕ್ಲಿಪ್ಪಲ್ಲಿ ಅಷ್ಟಾಗಿ ನಾಯ್ಸ್ ಇಲ್ಲ, ಒಂದು ಲೋ ಲೈಟ್ ಆಗಿರೋ ಕಾರಣ ನಾನಿಲ್ಲಿ ಸ್ವಲ್ಪ ನಾಯ್ಸ್ ರಿಡಕ್ಷನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಟೆಂಪರಲ್ ನಾಯ್ಸ್ ರಿಡಕ್ಷನಲ್ಲಿ 3 ಫ್ರೇಮ್ಸ್ಗೆ ಸೆಲೆಕ್ಷನ್ ಮಾಡಿಕೊಂಡು ಒಂದು 2 ಇಲ್ಲ 3 ಅಷ್ಟು ಮಾಡಿ ಸ್ಪೇಷಿಯಲ್ ಥ್ರೆಶೋಲ್ಡಲ್ಲಿ ಸ್ವಲ್ಪ ಕ್ರೋಮಾನ ಇದು ಅನ್ಚೆಕ್ ಮಾಡಿಬಿಟ್ಟು ಕ್ರೋಮಾ ಮಾತ್ರ ನಾನು ಒಂದು 2ಗೆ ಇಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ನಾಯ್ಸ್ ರಿಡಕ್ಷನ್ ಆಗಿದೆ. ಸೊ IDTಗೆ ಬಂದು ಇದು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾದಿಂದ ಬಂದಿರೋ ಕ್ಲಿಪ್ ಆಗಿರೋದ್ರಿಂದ ನಾನು ಎಫೆಕ್ಟ್ಸಿಗೆ ಬಂದು ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮ್ನ ಡ್ರೈವ್ ಮಾಡಿ ಡ್ರಾಪ್ ಮಾಡ್ಕೋತೀನಿ. ಇಲ್ಲಿ ಇನ್ಪುಟ್ ಕಲರ್ ಸ್ಪೇಸ್ನ ನಾನು ಬ್ಲ್ಯಾಕ್ ಮ್ಯಾಜಿಕ್ ಡಿಸೈನ್ ವೈಟ್ ಗ್ಯಾಮೆಟ್ Gen 4/5 ಇದೆಯಲ್ಲ ಅದಕ್ಕೆ ಚೂಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಔಟ್ಪುಟ್ ಗಾಮನ ಬ್ಲ್ಯಾಕ್ ಮ್ಯಾಜಿಕ್ Gen 5ಗೆ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಮತ್ತು ಔಟ್ಪುಟ್ ಕಲರ್ ಸ್ಪೇಸು ಆ್ಯಸ್ ಇಟ್ ಈಸು ನಮ್ಮ ಡಾವಿಂಚಿ ವೈಟ್ ಗ್ಯಾಮೆಟಲ್ಲೇ ಇರುತ್ತೆ. ಔಟ್ಪುಟ್ ಗಾಮ ಡಾವಿಂಚಿ ಇಂಟರ್ಮೀಡಿಯೇಟ್ಗೆ ಇರುತ್ತೆ. ಸೊ ನಾನಿಲ್ಲಿ ಗ್ರೂಪ್ ಪ್ರೀ ಕ್ಲಿಪ್ಪಲ್ಲಿ ಮಾಡಿದ್ದೀನಿ. ಅದೇ ಥರ ನನಗೆ 3 ಕ್ಲಿಪ್ಪಲ್ಲೂ ನನಗೆ IDT ಟ್ರಾನ್ಸ್ಫರ್ ಆಗಿದೆ. ಸೊ ನೆಕ್ಸ್ಟು ಗ್ರೂಪ್ ಪೋಸ್ಟ್ ಕ್ಲಿಪ್ಗೆ ಬರ್ತಾಯಿದ್ದೀನಿ. ಪೋಸ್ಟ್ ಕ್ಲಿಪ್ಗೆ ಬಂದು ಇಲ್ಲಿ ನಾನು ನೋಡ್ನ ಪ್ಲೇಸ್ ಮಾಡಿಕೊಂಡು ರೀನೇಮ್ ಮಾಡ್ಕೋತೀನಿ. ಇಲ್ಲಿ ಫಸ್ಟ್ ನೋಡಲ್ಲಿ ನಾನು ಔಟ್ಪುಟ್ ಡಿವೈಸ್ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಒಂದು ಇನ್ಪುಟ್ ಕಲರ್ ಸ್ಪೇಸು ನನಗೆ ಡಾವಿಂಚಿ ವೈಟ್ ಗ್ಯಾಮೆಟು, ಇನ್ಪುಟ್ ಗಾಮ ಡಾವಿಂಚಿ ಇಂಟರ್ಮೀಡಿಯೇಟು, ಇಲ್ಲಿ REC 709 ಮತ್ತು ಔಟ್ಪುಟ್ ಗಾಮ 2.4ಗೆ ಇಡ್ತಾಯಿದ್ದೀನಿ. ಸೊ ಇದಿಷ್ಟಾಯಿತು. ನಾನು ಸೆಕೆಂಡ್ ನೋಡ್ನ ರೀನೇಮ್ ಮಾಡ್ಕೋತೀನಿ ಡಿಹ್ಯಾನ್ಸರ್ಗೆ. ಇಲ್ಲಿ ಡಿಹ್ಯಾನ್ಸರ್ನ ಪ್ಲೇಸ್ ಮಾಡ್ತಾಯಿದ್ದೀನಿ. ಡಿಹ್ಯಾನ್ಸರ್ನ ಪ್ಲೇಸ್ ಮಾಡಿ ನಾನಿಲ್ಲಿ ಡಿಸೇಬಲ್ ಆಲ್ ಟೂಲ್ಸ್ ಕೊಟ್ಟು ಇನ್ಪುಟ್ ಸೋರ್ಸು ಡಾವಿಂಚಿ ವೈಟ್ ಗ್ಯಾಮೆಟ್ಗೆ ಇಡ್ತಾಯಿದ್ದೀನಿ. ನಾನು ಡಿಹ್ಯಾನ್ಸರ್ ಯೂಸ್ ಮಾಡ್ತಿರೋದು ಒಂದು ಫಿಲ್ಮ್ ಲುಕ್ಕಿಗೋಸ್ಕರ ಪ್ರಿಂಟ್ಗೆ ಒಂದು ಕೋಡೆಕ್ 2383 ಪ್ರಿಂಟ್ನ ಎನೇಬಲ್ ಮಾಡ್ಕೋತೀನಿ. ಸೊ ಇದಿಷ್ಟು ಗ್ರೂಪ್ ಪೋಸ್ಟ್ ಕ್ಲಿಪ್ಪಲ್ಲಿ ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮು, ODT ಮತ್ತು ಡಿಹ್ಯಾನ್ಸರು ಮತ್ತು ನೆಕ್ಸ್ಟ್ ಇನ್ನೊಂದು
ನೋಡ್ನ ಹಾಗೆ ಖಾಲಿ ಬಿಟ್ಟಿರ್ತೀನಿ. ನಮ್ಮ ಬೇಸಿಕ್ ಎಕ್ಸ್ಪೋಜರ್ ಕರೆಕ್ಷನ್ನು ಬ್ಯಾಲೆನ್ಸಿಂಗ್ ಎಲ್ಲ ಆದಮೇಲೆ ಲುಕ್ ಕ್ರಿಯೇಷನ್ಗೆ ಈ ನೋಡ್ನ ಹಾಗೆ ಪ್ಲೇಸ್ ಮಾಡ್ಕೋತೀನಿ. ನಾನು ಲುಕ್ ಕ್ರಿಯೇಷನ್ನ ಏನಕ್ಕೆ ಪೋಸ್ಟ್ ಕ್ಲಿಪ್ಪಲ್ಲಿ ಮಾಡ್ತಾಯಿದ್ದೀನಿ, ಗ್ರೂಪ್ ಪೋಸ್ಟ್ ಕ್ಲಿಪ್ಪಲ್ಲಿ ಅಂದರೆ ನನಗೆ ಅಟ್ ಎ ಟೈಮು ಈ 3 ಕ್ಲಿಪ್ಪಿಗೂ ಅಪ್ಲೈ ಆಗಬೇಕು ಒಂದೇ ಲುಕ್ಕು. ಅದಕ್ಕೋಸ್ಕರ ನಾನು ಪೋಸ್ಟ್ ಕ್ಲಿಪ್ಪಲ್ಲಿ ಒಂದು ಲುಕ್ನ ಕ್ರಿಯೇಟ್ ಮಾಡ್ಕೋತೀನಿ. ನಮ್ಮ ಮೈನರ್ ಅಡ್ಜಸ್ಟ್ಮೆಂಟ್ ಏನಿರುತ್ತೆ ಅದನ್ನೆಲ್ಲ ಕ್ಲಿಪ್ ಲೆವೆಲಲ್ಲಿ ಮಾಡೋದು. ಸೊ ಈಗ ಎಲ್ಲದಕ್ಕೂ ಡ್ಯಾನ್ಸರು ODT IDT ಪ್ಲೇಸ್ ಆಗಿದೆ. ಸೊ ಇವಾಗ ಕಲರ್ ಕನ್ವರ್ಷನ್ ಎಲ್ಲ ಆಗಿದೆ. ಲುಕ್ನ ಬಿಲ್ಡ್ ಮಾಡೋಕ್ಕೂ ಮುಂಚೆ ನಾವು ಒಂದು ಬೇಸಿಕ್ ಕರೆಕ್ಷನ್ ಮಾಡ್ಕೊಳ್ಳೋಣ ಇಮೇಜ್ನ. ಸೊ ನಾನಿಲ್ಲಿ ಸ್ಕೋಪ್ಸ್ನ ಓಪನ್ ಮಾಡಿಕೊಂಡು ನನ್ನ 3 ಕ್ಲಿಪ್ಸು ಒಂದು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಎಕ್ಸ್ಪೋಜರ್ಗೆ ನಾನು HDR ವೀಲ್ಸ್ಗೆ ಬರ್ತಾಯಿದ್ದೀನಿ. HDR ವೀಲ್ಸ್ಗೆ ಬಂದು ಇಲ್ಲಿ ನಾನು ಗ್ಲೋಬಲ್ ವೀಲಲ್ಲಿ ಸ್ವಲ್ಪ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಮ್ಮಿ ಮಾಡಿ ನೆಕ್ಸ್ಟ್ ಕ್ಲಿಪ್ಪಿಗೆ ಬಂದು ಇಲ್ಲಿ ಸ್ವಲ್ಪ ಎಕ್ಸ್ಪೋಜರು ಸ್ವಲ್ಪ ಡಾರ್ಕ್ ಆಯಿತು ಅನ್ನಿಸ್ತದೆ. ಸ್ವಲ್ಪ ಇದನ್ನ ಎಕ್ಸ್ಪೋಜರ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲೂ ಅಷ್ಟೇ ಸ್ವಲ್ಪ ಎಕ್ಸ್ಪೋಜರ್ನ ರೈಸ್ ಮಾಡ್ತಾಯಿದ್ದೀನಿ ಸ್ವಲ್ಪ. ಸೊ ನೆಕ್ಸ್ಟು ನಾನು ಕಾಂಟ್ರಾಸ್ಟಿಗೆ ಬಂದು ಒಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಕಾಂಟ್ರಾಸ್ಟಿಗೆ ಬಂದು ಒಂದು ಕಾಂಟ್ರಾಸ್ಟ್ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಒಂದು ಕಾಂಟ್ರಾಸ್ಟ್ ಅಡ್ಜಸ್ಟ್ ಮಾಡಿ ಕಾಂಟ್ರಾಸ್ಟ್ ರೇಷೋಗೆ ನಾನು ಪಿವಿಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ನೋಡ್ನ ನಾನು ಕಾಪಿ ಮಾಡಿಕೊಂಡು Ctrl+C ನೆಕ್ಸ್ಟ್ ಅದೇ ನೋಡಿಗೆ ನೆಕ್ಸ್ಟ್ ಇದರಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಅದೇ ನೋಡಿಗೆ ನಾನು ಸೇಮ್ ನೋಡ್ ಟ್ರೀನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅದೇ ನೋಡಿಗೆ ಎಲ್ಲ ನೋಡು ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಒಂದೇ ಕಾಂಟ್ರಾಸ್ಟ್ ಇರಲಿ ಅಂತ ಎಕ್ಸ್ಪೋಜರು ಮತ್ತು ಕಾಂಟ್ರಾಸ್ಟು ಅಡ್ಜಸ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಬ್ಯಾಲೆನ್ಸ್ ನೋಡಿಗೆ ಬಂದು ಈ ಇಮೇಜ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋತೀನಿ. ಅಂದರೆ ಇಲ್ಲಿ ಸ್ವಲ್ಪ ಬ್ಲೂ ಟೋನ್ ಕಾಣಿಸ್ತಾ ಇದೆ. ಇದನ್ನ ಸ್ವಲ್ಪ ನಾನು ವಾರ್ಮಿಷ್ಗೆ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಬ್ಯಾಲೆನ್ಸ್ ನೋಡಿಗೆ ಬಂದು ಆಫ್ಸೆಟ್ಟಲ್ಲಿ ಇದನ್ನ ಸ್ವಲ್ಪ ನಾನು ಇಲ್ಲಿ ಆಫ್ಸೆಟ್ ವೀಲಲ್ಲಿ ರೆಡ್ಡಿಶು ಮತ್ತು ಆರೆಂಜಸ್ ಇರುತ್ತಲ್ಲ ಆ ಸೈಡಿಗೆ ನಾನು ಮೂವ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಮೂವ್ ಮಾಡಿ ನಾನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಬ್ಯಾಲೆನ್ಸ್ ನೋಡ್ನ ನೆಕ್ಸ್ಟು ನಾನು ಕಾಪಿ ಮಾಡಿಕೊಂಡು ಇದೇ ಬ್ಯಾಲೆನ್ಸ್ ನೋಡ್ನ ಇಲ್ಲಿಗೂ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಅಂದರೆ 3 ಕ್ಲಿಪ್ಪಿಗೂ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು 3 ಕ್ಲಿಪ್ಪು ನನಗೆ ಸ್ವಲ್ಪ ವಾರ್ಮ್ ಟಿಂಟಲ್ಲಿ ಕಾಣಿಸ್ತಾ ಇದೆ. ಲುಕ್ನ ಬಿಲ್ಡ್ ಮಾಡಿಲ್ಲ. ಆ ಲುಕ್ನ ಬಿಲ್ಡ್ ಮಾಡೋಕ್ಕೆ ನಾನೊಂದು ಬೇಸ್ ಕರೆಕ್ಷನ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ಲುಕ್ನ ಕ್ರಿಯೇಟ್ ಮಾಡೋಣ. ಸೊ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ ನಾನು ಮತ್ತೆ ಗ್ರೂಪ್ ಪೋಸ್ಟ್ ಕ್ಲಿಪ್ಗೆ ಬರ್ತಾಯಿದ್ದೀನಿ. ಇಲ್ಲಿ ರೀನೇಮ್ ಮಾಡ್ಕೋತೀನಿ. ಇದನ್ನ ಲುಕ್ ಅಂತ ರೀನೇಮ್ ಮಾಡಿಕೊಂಡು ನಾನು ಲುಕ್ ಕ್ರಿಯೇಷನ್ಗೆ ಪ್ರತಿ ಸರಿ ನಾನು ಪ್ರೈಮರಿ ವೀಲ್ಸ್ನ ಯೂಸ್ ಮಾಡ್ತಾಯಿದ್ದೆ. ಈ ಸರಿ ಕಸ್ಟಮ್ ಕರ್ವ್ಸ್ನ ಯೂಸ್ ಮಾಡಿ ಲುಕ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣ. ಸೊ ನಾನು ಕಸ್ಟಮ್ ಕರ್ವ್ಸ್ಗೆ ಬರ್ತಾಯಿದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಿಲ್ಲ ಅಂದರೆ ಇದನ್ನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೋತೀನಿ. ಕ್ಲಿಪ್ಸ್ನ ಆಫ್ ಮಾಡ್ತೀನಿ. ಎಕ್ಸ್ಪ್ಯಾಂಡ್ ಮಾಡಿಕೊಂಡು ನಾನಿಲ್ಲಿ ಕಸ್ಟಮ್ ಕರ್ವ್ಸಲ್ಲಿ ಇಲ್ಲಿ ಒಂದು ಚೈನ್ ಲಿಂಕ್ ಇದೆಯಲ್ಲ ಇದನ್ನು ಡಿಸೇಬಲ್ ಮಾಡ್ತಾಯಿದ್ದೀನಿ. ಅಂದರೆ ಚೈನ್ ಲಿಂಕ್ನ ಡಿಸೇಬಲ್ ಮಾಡ್ತು ಅಂದರೆ ಇಂಡಿವಿಜುವಲ್ ಕರ್ವ್ಸ್ದು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟು ನಾನು ರೆಡ್ ಚಾನಲ್ಗೆ ಬರ್ತಾಯಿದ್ದೀನಿ. ರೆಡ್ ಚಾನಲ್ಗೆ ಬಂದು ನೀವು ಅಬ್ಸರ್ವ್ ಮಾಡಿರ್ಬೋದು ನಮ್ಮ ಹೈಲೈಟ್ಸು ಮತ್ತು ಮಿಡ್ ಟೋನ್ಸು ಆಲ್ಮೋಸ್ಟು ರೆಡ್ಡು ಆರೆಂಜಸ್ಸಲ್ಲಿ ಇರುತ್ತೆ. ಸೊ ಹಾಗಾಗಿ ನಾನು ರೆಡ್ ಚಾನಲ್ಗೆ ಬಂದು ನಾನು ಇಲ್ಲಿ ಹೈಲೈಟ್ ಪಾರ್ಟಲ್ಲಿ ಸ್ವಲ್ಪ ರೆಡ್ನ ಆ್ಯಡ್ ಮಾಡೋಕ್ಕೆ ನೋಡ್ತಾಯಿದ್ದೀನಿ. ಸ್ವಲ್ಪ ಆ್ಯಡ್ ಮಾಡಿ ಹೈಲೈಟ್ ಪಾರ್ಟಲ್ಲಿ ಇದನ್ನ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ಒಂದಿಷ್ಟು ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಸ್ವಲ್ಪ ಮಿಡ್ ಟೋನ್ ಪಾರ್ಟಲ್ಲಿ ಸ್ವಲ್ಪ ರೆಡ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನಾನು ಗ್ರೀನ್ ಚಾನಲ್ಗೆ ಬರ್ತಾಯಿದ್ದೀನಿ. ಗ್ರೀನ್ ಚಾನಲ್ಗೆ ಬಂದು ನಾನು ಸ್ವಲ್ಪ ಗ್ರೀನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ರೆಡ್ಡು ಸ್ವಲ್ಪ ಮಿಡ್ ಟೋನ್ಸಲ್ಲಿ ರೆಡ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೈಲೈಟ್ಸಲ್ಲಿ ನಾನು ರೆಡ್ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿದ್ವಲ್ಲ, ನಾವು ಕಸ್ಟಮ್ ಕರ್ವ್ಸ್ನ ಯೂಸ್ ಮಾಡಿ ನಾನು ಸ್ವಲ್ಪ ರೆಡ್ನ ಇನ್ನೊಂದು ಚೂರು ಆ್ಯಡ್ ಮಾಡಿ ಹೈಲೈಟ್ ಪಾರ್ಟಲ್ಲಿ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಲುಕ್ಕಿಂದು ನಿಮಗೆ ಕಸ್ಟಮ್ ಕರ್ವ್ಸು ಕಾಣಿಸ್ತಾ ಇಲ್ಲ ಅಂದರೆ ಸ್ವಲ್ಪ ನಾನು ದೊಡ್ಡದು ಮಾಡ್ತೀನಿ. ಸೊ ನಾನು ಈ ಥರ ಇಲ್ಲಿ
ಒಂದು ಲುಕ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಕಸ್ಟಮ್ ಕರ್ವ್ಸ್ನ ಯೂಸ್ ಮಾಡಿ. ಸೊ ನಾನು ಇದನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿ ನಾನಿಲ್ಲಿ ಮತ್ತೆ ಪ್ರೈಮರಿ ವೀಲ್ಸಿಗೆ ಬರ್ತಾಯಿದ್ದೀನಿ. ಅಂದರೆ ನಾನಿಲ್ಲಿ ಸ್ವಲ್ಪ ಫೈನ್ ಟ್ಯೂನ್ ಮಾಡೋಕ್ಕೆ ಗೇನಿಗೆ ಬಂದು ಸ್ವಲ್ಪ ಇನ್ನೊಂದು ಚೂರು ರೆಡ್ಡನ್ನು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಲುಕ್ಕು ಕ್ರಿಯೇಟ್ ಆಗಿದೆ. ಅದೇ ಥರ ನಾನು ಬೇರೆ ಕ್ಲಿಪ್ಸಲ್ಲೂ ನೋಡೋರು ಗ್ರೂಪ್ ಪೋಸ್ಟ್ ಕ್ಲಿಪ್ಪಲ್ಲಿ ಮಾಡಿರೋದ್ರಿಂದ ಬೇರೆ ಕ್ಲಿಪ್ಸ್ಗೂ ಅದೇ ಥರ ಲುಕ್ಕು ಅಪ್ಲೈ ಆಗಿದೆ. ಸೊ ಇದು ಬಿಫೋರ್ ಆಫ್ಟರು ಲುಕ್ಕು ಕ್ರಿಯೇಟ್ ಆಗಿದೆ. ಸೊ ನಾನಿಲ್ಲಿ ಸ್ಯಾಚುರೇಷನ್ ಏನು ಯೂಸ್ ಮಾಡಿಲ್ಲ. ಲಾಸ್ಟಿಗೆ ಫೈನಲ್ಗೆ ಸ್ಯಾಚುರೇಷನ್ನು ಮತ್ತು ಕಾಂಟ್ರಾಸ್ಟ್ನ ಮತ್ತು ಫೈನ್ ಟ್ಯೂನ್ ಮಾಡೋಣ. ಸೊ ನಮಗೆ ಗ್ರೂಪ್ ಪೋಸ್ಟ್ ಕ್ಲಿಪ್ಸಲ್ಲಿ ಎಲ್ಲ ಕೆಲಸ ಮುಗೀತು, ಅಂದರೆ ಲುಕ್ನ ಕ್ರಿಯೇಟ್ ಮಾಡಿ ಮುಗೀತು. ಸೊ ನಾನಿಲ್ಲಿ ಪವರ್ ವಿಂಡೋಸ್ಗೆ ಬರ್ತಾಯಿದ್ದೀನಿ. 3 ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಪವರ್ ವಿಂಡೋಸಲ್ಲಿ. ಸೊ ಪವರ್ ವಿಂಡೋಸಲ್ಲಿ ಪ್ಲೇಸ್ ಮಾಡಿದ್ದೀನಿ, ಆದರೆ ಏನೂ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ. ಇಲ್ಲಿ ಗ್ರೇಡಿಯೆಂಟು ಮತ್ತು ಸರ್ಕ್ಯುಲರ್ ಪವರ್ ವಿಂಡೋ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಪವರ್ ವಿಂಡೋಗೆ ಬಂದು ಒಂದು ವಿಗ್ನೇಟ್ ಕೊಡೋಕ್ಕೋಸ್ಕರ ನಾನಿಲ್ಲಿ ಇದನ್ನ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಅಡ್ಜಸ್ಟ್ ಮಾಡಿಕೊಂಡು ನಾನಿಲ್ಲಿ ಇನ್ವರ್ಟ್ ಮಾಡಿ ಇಲ್ಲಿ ಸ್ವಲ್ಪ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಇನ್ಕ್ರೀಸ್ ಮಾಡಿ ನಾನು ಸ್ವಲ್ಪ ಗಾಮ ಮತ್ತು ಗೇನ್ನ ಕಮ್ಮಿ ಮಾಡ್ತಾಯಿದ್ದೀನಿ. ಸೊ ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀರಲ್ಲ. ಸೊ ಈ ಥರ ಒಂದು ಪವರ್ ವಿಂಡೋ ಅಡ್ಜಸ್ಟ್ ಮಾಡಿದ್ದೀನಿ. ಮತ್ತು ನಮ್ಮ ಮಿಕ್ಕಿದ ಕ್ಲಿಪ್ಪಲ್ಲಿ ಕೂಡ ನಾನಿಲ್ಲಿ ಈ ಕ್ಲಿಪ್ದು ಹೀರೋ ಫ್ರೇಮ್ ನೋಡ್ಕೋತೀನಿ. ಸೊ ನನಗೆ ಇಲ್ಲಿ ಇದು ಹೀರೋ ಫ್ರೇಮು. ಸೊ ನಾನಿಲ್ಲಿ ಪವರ್ ವಿಂಡೋಗೆ ಬಂದು ಇಲ್ಲಿ ಸ್ವಲ್ಪ ನಾನು ಗಾಮನ ರೈಸ್ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಕೈ ಸ್ವಲ್ಪ ಹೈಲೈಟಾಗಿ ಕಾಣಬೇಕು, ಕೈ ಮತ್ತು ಬಾಟಲ್ಲು. ಸೊ ಇಲ್ಲಿ ಸ್ವಲ್ಪ ಗೇನ್ ಮತ್ತು ಗಾಮನ ರೈಸ್ ಮಾಡಿ. ಸೊ ನಾನಿಲ್ಲಿ ಬಿಫೋರ್ ಆಫ್ಟರ್ ನೋಡೋದಾದರೆ ಓಕೆ. ಸೊ ನೆಕ್ಸ್ಟ್ ಪವರ್ ವಿಂಡೋಸಲ್ಲಿ ನಾನು ಇಲ್ಲೂ ಅಷ್ಟೇ ಸ್ವಲ್ಪ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡಿ ಇದನ್ನ ಇನ್ವರ್ಟ್ ಮಾಡಿಕೊಂಡು ಸ್ವಲ್ಪ ಗೇನ್ ಮತ್ತು ಗಾಮನ ಕಮ್ಮಿ ಮಾಡ್ತಾಯಿದ್ದೀನಿ. ಪವರ್ ವಿಂಡೋನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಪವರ್ ವಿಂಡೋದಲ್ಲಿ ಒಂದು ಲೈಟ್ನ ರೀಡೈರೆಕ್ಷನ್ ಮಾಡಿ ಒಂದು ಕಾಂಟ್ರಾಸ್ಟಿಗೋಸ್ಕರ ಯೂಸ್ ಮಾಡಿದ್ದೀವಿ. ಸೊ ನೆಕ್ಸ್ಟು ನಾನಿಲ್ಲಿ ಕರ್ವ್ಸ್ನ ಯೂಸ್ ಮಾಡಿಕೊಂಡು ನಾನು ಮತ್ತೆ ಒಂದು ಸಿನಿಮ್ಯಾಟಿಕ್ ಕಾಂಟ್ರಾಸ್ಟ್ನ ಒಂದು ಸಾಫ್ಟ್ ಕಾಂಟ್ರಾಸ್ಟ್ ಬರೋಕ್ಕೆ ನಾನು ಕರ್ವ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಕರ್ವ್ಸ್ನ ಒಂದು ಸಿನಿಮ್ಯಾಟಿಕ್ ಕಾಂಟ್ರಾಸ್ಟ್ನ ಹೇಗೆ ಮಾಡ್ಬೋದು ಅಂತ ಅದಕ್ಕೂ ಒಂದು ಸಪ್ರೇಟ್ ವೀಡಿಯೋ ಇದೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಂದು ಕರ್ವ್ಸಲ್ಲಿ ಎಡಿಟಬಲ್ ಸ್ಪ್ಲೈನ್ಸ್ನ ಆನ್ ಮಾಡ್ಕೋತಾ ಇದ್ದೀನಿ. ಆನ್ ಮಾಡಿಕೊಂಡು ನಾನಿಲ್ಲಿ ಹೈಲೈಟ್ ಪಾರ್ಟ್ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಷನ್ ಮಾಡಿಕೊಂಡು ಇದನ್ನ ಫುಲ್ಲು ಸ್ವಲ್ಪ ಕೆಳಗೆ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಅಷ್ಟೇ, ಸ್ವಲ್ಪ ಅಂದರೆ ಒಂದು ಸಾಫ್ಟ್ ಹೈಲೈಟ್ಸಿಗೋಸ್ಕರ. ನೆಕ್ಸ್ಟು ಬಾಟಮಲ್ಲಿ ಸ್ವಲ್ಪ ಇದನ್ನ ಕಮ್ಮಿ ಮಾಡ್ತಾ ಇದ್ದೀನಿ ಮಿಡ್ ಟೋನ್ಸಲ್ಲಿ. ಸೊ ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀರಲ್ಲ, ಒಂದು ಸಾಫ್ಟ್ ಕಾಂಟ್ರಾಸ್ಟಿಗೋಸ್ಕರ. ಸೊ ನಾನು ಇದೇ ನೋಡನ್ನ ಕಾಪಿ ಮಾಡ್ಕೋತಾ ಇದ್ದೀನಿ. ಕಾಪಿ ಮಾಡಿಕೊಂಡು ನನ್ನ ಮಿಕ್ಕಿದ ಕ್ಲಿಪ್ಸ್ಗಳಿಗೂ ಅಷ್ಟೇ ಪೇಸ್ಟ್ ಮಾಡ್ತಾ ಇದ್ದೀನಿ. ಅದೇ ಕಾಂಟ್ರಾಸ್ಟ್ ನೋಡಲ್ಲಿ ಪ್ಲೇಸ್ ಮಾಡಿದ್ದೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಲೈಟ್ ಅಂತ ಒಂದು ನೋಡನ್ನ ರೀನೇಮ್ ಮಾಡ್ಕೊಂಡಿದ್ದೀನಿ, ಅಂದರೆ ಲೈಟ್ ರೇಸಿಗೋಸ್ಕರ. ಸೊ ಇಲ್ಲಿ ಲೈಟ್ ರೇಸ್ನ ನಾನು ಏನು ಪ್ಲೇಸ್ ಮಾಡ್ತಿಲ್ಲ. ಸೊ ಆದರೆ ಈ ಕ್ಲಿಪ್ಪಿಗೆ ಬಂತು ಅಂದರೆ ಇಲ್ಲಿ ಒಂದು ಲೈಟ್ ರೇಸ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಲೈಟ್ ರೇಸ್ನ ಪ್ಲೇಸ್ ಮಾಡೋಕ್ಕೆ ನಾನಿಲ್ಲಿ ಎಫೆಕ್ಟ್ಸಿಗೆ ಬಂದು ಲೈಟ್ ರೇಸ್ ಅಂತ ಟೈಪ್ ಮಾಡ್ತೀನಿ. ಇದನ್ನ ಡ್ರ್ಯಾಗ್ ಮಾಡಿ ನಾನು ಲೈಟ್ ರೇಸ್ ನೋಡ್ ಮೇಲೆ ಪ್ಲೇಸ್ ಮಾಡ್ಕೋತೀನಿ. ಸೊ ಈ ಥರ ಪ್ಲೇಸ್ ಆಗುತ್ತೆ. ನೆಕ್ಸ್ಟು ನಾನು ಲೊಕೇಶನ್ನು ಯಾವ ಥರ ಬೇಕು ಇಲ್ಲಿ ಪೊಸಿಷನ್ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ಟ್ರೈಟೇ ಬೇಕಾಗಿದೆ. ಸೊ ಲೆಂತನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಇನ್ಕ್ರೀಸ್ ಮಾಡಿ ನಾನಿಲ್ಲಿ ಸೋರ್ಸ್ ಥ್ರೆಶೋಲ್ಡ್ ಇದೆಯಲ್ಲ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ಕಮ್ಮಿ ಮಾಡಿ ಮತ್ತೆ ಲೆಂತನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಸೊ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಇದು ಬಿಫೋರ್, ಇದು ಆಫ್ಟರ್. ಒಂದು ಲೈಟ್ ರೇಸ್ನ ಹೇಗೆ ಆ್ಯಡ್ ಮಾಡ್ಬೋದು ಅಂತ ಸ್ವಲ್ಪ ಇನ್ನೊಂದು ಚೂರು ಲೆಂತನ್ನ ಜಾಸ್ತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಫ್ಟ್ನೆಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ.
ಇದೇ ನೋಡನ್ನ ಕಾಪಿ ಮಾಡಿಕೊಂಡು ನಾನು ಬೇರೆ ನೋಡಿಗೆ ಪ್ಲೇಸ್ ಮಾಡ್ತು ಅಂದರೆ ಇದರಲ್ಲೂ ಅಷ್ಟೇ ಲೈಟ್ ರೇಸು ಓಕೆ ನೀಟಾಗಿ ಅಪ್ಲೈ ಆಗ್ತಾ ಇದೆ. ಓಕೆ, ಸೊ ನೋಡಿದ್ವಲ್ಲ ಲೈಟ್ ರೇಸು ಯಾವ ಥರ ಕೆಲಸ ಮಾಡುತ್ತೆ ಅಂತ. ಒಂದು ಆರ್ಟಿಫಿಷಿಯಲ್ ಲೈಟ್ ರೇಸು ಪ್ಲೇಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ನಾನಿಲ್ಲಿ ಗ್ರೇನ್ಸು ಮತ್ತು ಹೆಲೇಷನ್ನ ಆ್ಯಡ್ ಮಾಡೋಕ್ಕೆ ಮತ್ತು ನಾನು ಗ್ರೂಪ್ ಪೋಸ್ಟ್ ಕ್ಲಿಪ್ಗೆ ಬರ್ತಾಯಿದ್ದೀನಿ. ಬಂದು ಇಲ್ಲಿ ಡಿಹ್ಯಾನ್ಸರ್ ನೋಡಲ್ಲಿ ನಾನಿಲ್ಲಿ ನೆಕ್ಸ್ಟು ಡಿಹ್ಯಾನ್ಸರ್ ನೋಡಲ್ಲಿ ಹೆಲೇಷನ್ನು ಎನೇಬಲ್ ಮಾಡ್ತಾಯಿದ್ದೀನಿ. ಹೆಲೇಷನ್ನು ಮತ್ತು ಫಿಲ್ಮ್ ಗ್ರೇನು ಎನೇಬಲ್ ಮಾಡಿ ನಾನಿಲ್ಲಿ ಸ್ವಲ್ಪ ಇರೋದು ಇಂಟೆನ್ಸಿಟಿ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ಹೆಲೇಷನ್ನು ಅಷ್ಟೇ ನೀವು ಅಬ್ಸರ್ವ್ ಮಾಡ್ತಾ ಇದ್ರಲ್ಲ, ಒಂದು ಫಿಲ್ಮ್ ಲುಕ್ ಬರೋಕ್ಕೋಸ್ಕರ ಇಲ್ಲಿ ಶೋಲ್ಡರ್ ಮೇಲೆಲ್ಲ ಇದೇ ಥರ ನಾನು ನೆಕ್ಸ್ಟ್ ಕ್ಲಿಪ್ನ ಚೆಕ್ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಅಷ್ಟೇ ಫಿಲ್ಮ್ ಗ್ರೇನು ಮತ್ತು ಹೆಲೇಷನ್ನು ಆ್ಯಡ್ ಆಗಿದೆ. ಸೊ ಒಂದು ಹೆಲೇಷನ್ನು ಮತ್ತು ಫಿಲ್ಮ್ ಗ್ರೇನ್ ಆ್ಯಡ್ ಮಾಡೋಕ್ಕೋಸ್ಕರ ನಾನು ಡಿಹ್ಯಾನ್ಸರಲ್ಲಿ ಬಂದು ಇಲ್ಲಿ 2 ಪ್ಲಗಿಂದು ಎನೇಬಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಕ್ಲಿಪ್ ಲೆವೆಲಿಗೆ ಬಂದು ನಮ್ಮ ಫೈನಲ್ ನೋಡು ಅಂದರೆ ಫೈನಲ್ ಅಡ್ಜಸ್ಟ್ಮೆಂಟು ಒಂದು ಗ್ಲೋಬ್ ನೋಡ್ನಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಲ್ಯಾಬ್ ಅಂತ ಒಂದು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಥರ್ಡ್ ಪಾರ್ಟಿ DCTLನ ಯೂಸ್ ಮಾಡ್ತಾಯಿದ್ದೀನಿ, ಮೋನೋ ನೋಟ್ಸ್ದು ಲ್ಯಾಬ್ ಅಂತ. ಇಲ್ಲಿ ಬಂದು ನಾನು ಒಂದು ಸಬ್ಟ್ರಾಕ್ಟಿವ್ ಸ್ಯಾಚುರೇಷನ್ ಅಂದರೆ HSV ಸ್ಯಾಚುರೇಷನ್ ಇರುತ್ತಲ್ಲ ಅದು ಮತ್ತು ಒಂದು ರೆಡ್ ಡೆನ್ಸಿಟಿಗೋಸ್ಕರ ಅಂದರೆ ರೆಡ್ ಕಲರ್ದು ಡೆನ್ಸಿಟಿನ ಅಡ್ಜಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಸಬ್ಟ್ರಾಕ್ಟಿವ್ ಸ್ಯಾಚುರೇಷನಲ್ಲಿ ಸ್ವಲ್ಪ ನಾನು ಸ್ಯಾಚುರೇಷನ್ನ ಇನ್ಕ್ರೀಸ್ ಮಾಡ್ಕೋತಾ ಇದ್ದೀನಿ. ಇನ್ಕ್ರೀಸ್ ಮಾಡಿಕೊಂಡು ನಾನಿಲ್ಲಿ ಸ್ಕೋಪ್ಸ್ನಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರೆಡ್ ಡೆನ್ಸಿಟಿ ಕೂಡ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಡೆನ್ಸಿಟಿ ಅಂದರೆ ರೆಡ್ ಕಲರು ಸ್ವಲ್ಪ ಡಾರ್ಕಿಗೋಸ್ಕರ ಸ್ವಲ್ಪ ಸಬ್ಟ್ರಾಕ್ಟಿವ್ ಸ್ಯಾಚುರೇಷನ್ನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಬೇಕು ಅಂದರೆ ಸ್ವಲ್ಪ ನಾನು ಇನ್ನೊಂಚೂರು ಕಾಂಟ್ರಾಸ್ಟ್ ಕೂಡ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಸೊ ಅಡ್ಜಸ್ಟ್ ಮಾಡಿ ನಾನು ಈ ನೋಡನ್ನ ಕಾಪಿ ಮಾಡ್ಕೋತಾ ಇದ್ದೀನಿ. ಕಾಪಿ ಮಾಡಿಕೊಂಡು ನಮ್ಮ ಉಳಿದಿದ್ದ ಮಿಕ್ಕಿದ ಕ್ಲಿಪ್ಸಿಗೆ ಅದೇ ನೋಡಿಗೆ ಲ್ಯಾಬ್ ನೋಡಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ನೋಡಿದ್ವಲ್ಲ ಬಿಫೋರ್ ಆಫ್ಟರ್ ಪ್ಲೇಸ್ ಮಾಡಿದ ತಕ್ಷಣ ಎಷ್ಟು ಡೆಪ್ತ್ ಬರ್ತಾಯಿದೆ ನಮ್ಮ ಕಲರಲ್ಲಿ. ಇದೇ ಥರ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಸೊ ನಮ್ಮ ಇಮೇಜ್ನ ನೋಡ್ತು ಅಂದರೆ ನಮ್ಮ ಇಮೇಜಲ್ಲಿ ಸ್ಕೋಪ್ಸಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸ್ಯಾಚುರೇಷನ್ನು ವೆಕ್ಟೋಸ್ಕೋಪಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಇಲ್ಲಿ ಸ್ವಲ್ಪ ತುಂಬ ಎಕ್ಸ್ಟ್ರೀಮ್ ಹೋಗಿದೆ. ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ನಾವು ಸ್ವಲ್ಪ ಅದೇ ಸ್ಕೋಪ್ಸ್ ಸ್ಟ್ರಕ್ಚರಲ್ಲಿ ನಾನು ಸ್ವಲ್ಪ ಸ್ಯಾಚುರೇಷನ್ನ ಇನ್ನೂ ಸ್ವಲ್ಪ ಕಮ್ಮಿ ಇಟ್ಟಿದ್ದೀನಿ. ಸೊ ಮೂವಿಲಿ ಈ ಪೋಸ್ಟರ್ ಥರ ಇರಲ್ಲ, ಅಂದರೆ ಸ್ವಲ್ಪ ಈ ಲುಕ್ಕನ್ನು ಯೂಸ್ ಮಾಡಿರಲ್ಲ ಅನ್ಕೋತೀನಿ. ಸೊ ಮೂವಿಲಿ ಈ ಥರ ಇರಲ್ಲ, ಅಂದರೆ ಅವರು ಸ್ಯಾಚುರೇಷನ್ನು ಮತ್ತು ಹೈಲೈಟ್ಸ್ ಎಲ್ಲ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ. ಸೊ ನೋಡಿದ್ವಲ್ಲ, ಒಂದು ಟಾಕ್ಸಿಕ್ ಮೂವಿ ಪೋಸ್ಟರ್ನ ಇನ್ಸ್ಪಿರೇಷನ್ ಆಗಿ ನೋಡಿಕೊಂಡು ನಮ್ಮ ಕ್ಲಿಪ್ಪಲ್ಲಿ ಅದೇ ಥರ ಹೇಗೆ ಗ್ರೇಡ್ ಮಾಡ್ಬೋದು ಅಂತ ಈ ಕ್ಲಿಪ್ನ ಬಿಫೋರ್ ಆಫ್ಟರ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಎಲ್ಲಿಗೆ ಎಂಡ್ ಮಾಡಿದ್ವಿ ಅನ್ನೋದನ್ನ ಒಂದು ಫುಲ್ ಸ್ಕ್ರೀನಲ್ಲಿ ಪ್ರಿವ್ಯೂ ನೋಡೋಣ. ಸೊ ನೆಕ್ಸ್ಟ್ ಕಲರ್ ಗ್ರೇಡಿಂಗ್ ವಿಡಿಯೋದಲ್ಲಿ ಇನ್ನೊಂದು ಕ್ರಿಯೇಟಿವ್ ಕಲರ್ ಗ್ರೇಡಿಂಗ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ.